ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆಲ್ ಐ ಕ್ಯಾನ್ ಗೈಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಅಥವಾ ಇಪಿಎಫ್ ಖಾತೆಯ ಹಣವನ್ನ ಹೇಗೆ ವಿಡ್ರಾ ಮಾಡೋದು ಅಂತ ತಿಳ್ಕೊಳ್ಳೋಣ. ಇಪಿಎಫ್ ಅಥವಾ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಅನ್ನುವಂಥದ್ದು ಒಂದು ಸೇವಿಂಗ್ ಸ್ಕೀಮ್ ಆಗಿರುತ್ತೆ. ರಿಟೈರ್ಮೆಂಟ್ ಆದ ನಂತರ ಅಥವಾ ನೀವು ಕೆಲಸವನ್ನ ಕಳೆದುಕೊಂಡು 2 ತಿಂಗಳಿಗೂ ಹೆಚ್ಚು ಕಾಲ ನಿರುದ್ಯೋಗಿ ಆಗಿದ್ದಲ್ಲಿ ಪಿಎಫ್ ಹಣವನ್ನ ಸಂಪೂರ್ಣವಾಗಿ ನೀವು ವಿಡ್ರಾ ಮಾಡಬಹುದು. ಒಂದು ವೇಳೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ನೀವು ಉದ್ಯೋಗಿ ಆಗಿದ್ದಲ್ಲೇ ಹಣದ ಅವಶ್ಯಕತೆ ಬಂತು ಅಂದಾದಲ್ಲಿ ಪಾರ್ಷಿಯಲಿ ಹಣವನ್ನ ವಿಡ್ರಾ ಮಾಡಬಹುದು. ಆದ್ರೆ ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಹಾಗಾಗಿ ಕ್ಲೈಮ್ ನಲ್ಲಿ ಯಾವುದೇ ರೀತಿಯ ರಿಜೆಕ್ಷನ್ಸ್ ಬರದಂತೆ ವಿಡ್ರಾವಲ್ ಅನ್ನ ಹೇಗೆ ಮಾಡಬೇಕು ಅಂತ ಈ ವಿಡಿಯೋದ ಮುಖಾಂತರ ನಾವು ತಿಳಿದುಕೊಳ್ಳೋಣ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯ ತನಕ ಸಂಪೂರ್ಣವಾಗಿ ನೋಡಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮೊದಲಿಗೆ ನಿಮ್ಮ ಮೊಬೈಲ್ ಫೋನ್ ಅಥವಾ ಲ್ಯಾಪ್ಟಾಪ್ ನ ಸಹಾಯದಿಂದ ಒಂದು ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಬ್ರೌಸರ್ ಅಲ್ಲಿ ಇಪಿಎಫ್ ಮೆಂಬರ್ ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಇಪಿಎಫ್ ಮೆಂಬರ್ ಹೋಮ್ ಅಂತ ಏನ್ ಕಾಣಿಸ್ತಾ ಇದೆ ನೋಡಿ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಗೆ ಇಪಿಎಫ್ ನ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲೊಂದು ಅಲರ್ಟ್ ಮೆಸೇಜ್ ಬರುತ್ತೆ. ಇದನ್ನ ಸಿಂಪ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ನೀವು ನಿಮ್ಮ ಯುಎಎನ್ ನಂಬರ್ ಹಾಗೂ ಪಾಸ್ವರ್ಡ್ ನ ಸಹಾಯದಿಂದ ನೀವು ನಿಮ್ಮ ಖಾತೆಗೆ ಲಾಗಿನ್ ಆಗಬೇಕಾಗತ್ತೆ. ನಿಮ್ಗೆ ನಿಮ್ಮ ಯುಎಎನ್ ನಂಬರ್ ಮೆಸೇಜ್ ಅಲ್ಲಿ ಅಥವಾ ನಿಮ್ಮ ಸ್ಯಾಲರಿ ಸ್ಲಿಪ್ ನಲ್ಲಿ ಇರುತ್ತೆ. ಈ ಯುಎಎನ್ ನಂಬರ್ ಮತ್ತೆ ಪಾಸ್ವರ್ಡ್ ಅನ್ನ ಹಾಕಿ ಮೇಲೆ ಕಾಣಿಸ್ತಾ ಇರುವಂತಹ ಕ್ಯಾಪ್ಚಾವನ್ನ ಕೂಡ ಹಾಕಿ ಸೈನ್ ಇನ್ ಆಗಬೇಕು. ಸೈನ್ ಇನ್ ಆಗ್ಲಿಕ್ಕೆ ಇದು ಒಟಿಪಿ ವೆರಿಫಿಕೇಶನ್ ಅನ್ನ ಕೇಳುತ್ತೆ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಟಿಪಿ ಬರುತ್ತೆ. ಅದನ್ನ ಎಂಟರ್ ಮಾಡಿ ಕ್ಯಾಪ್ಚಾವನ್ನ ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಖಾತೆಗೆ ಲಾಗಿನ್ ಆದಾಗ ಈ ರೀತಿಯಾಗಿ ಇನ್ನೊಂದು ಹೋಮ್ ಪೇಜ್ ಕಾಣಿಸುತ್ತೆ. ಇದರ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮ್ಮ ಮೆಂಬರ್ ಪ್ರೊಫೈಲ್ ಅಲ್ಲಿ ನಿಮ್ಮ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನೀವು ನೋಡ್ಕೊಳ್ಬಹುದು. ಅದೇ ರೀತಿ ಇಲ್ಲಿ ಮೇಲ್ಗಡೆ ಆನ್ಲೈನ್ ಸರ್ವಿಸಸ್ ಅಂತ ಏನ್ ಕಾಣಿಸ್ತಾ ಇದೆ, ಈ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿ. ಆಗ ಕ್ಲೈಮ್ ಅಂತ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಕ್ಲೈಮ್ ಫಾರ್ಮ್ 31, 19, 10C ಅಂಡ್ 10D ಅಂತ ಇದರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಆನ್ಲೈನ್ ಕ್ಲೈಮ್ ಫಾರ್ಮ್ ಇದು. ಸೊ ಇಲ್ಲಿ ನಿಮ್ಮ ಬೇಸಿಕ್ ಮೆಂಬರ್ ಡೀಟೇಲ್ಸ್ ಏನಿರುತ್ತೆ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ, ಆಟೋಮೆಟಿಕ್ಲಿ ಡಿಸ್ಪ್ಲೇ ಆಗಿರುತ್ತೆ. ನೀವೇನು ಇದರಲ್ಲಿ ಎಂಟರ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನಿಮ್ಮ ಡೀಟೇಲ್ಸ್ ನ ಒಂದ್ಸರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಈ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ನೀವು ಮ್ಯಾನ್ಯುಯಲಿ ಎಂಟ್ರಿ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಇಪಿಎಫ್ ಖಾತೆಗೆ ಯಾವ ಬ್ಯಾಂಕ್ ಅಕೌಂಟ್ ಇಂದ ಹಣ ಡಿಡಕ್ಟ್ ಆಗ್ತಾ ಇದೆಯೋ ಅದೇ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ನೀವು ಇಲ್ಲಿ ಕೊಡಬೇಕಾಗತ್ತೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ವೆರಿಫಿಕೇಶನ್ ಸಕ್ಸಸ್ಫುಲ್ ಆದಾಗ ಈ ರೀತಿ ನಿಮ್ಗೆ ಒಂದು ಗ್ರೀನ್ ಕಲರ್ ಟಿಕ್ ಬಾಕ್ಸ್ ಕಾಣಿಸುತ್ತೆ. ಈಗ ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿಯಾಗಿ ಒಂದು ಕ್ಲೈಮ್ ಫಾರ್ಮ್ ಸಿಗುತ್ತೆ. ಇಲ್ಲಿ ಐ ವಾಂಟ್ ಟು ಅಪ್ಲೈ ಫಾರ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಕ್ಲೈಮ್ ಆಪ್ಷನ್ ಅಂತ ಇದೆ ನೋಡಿ, ಈ ಡ್ರಾಪ್ ಡೌನ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಪಿಎಫ್ ಅಡ್ವಾನ್ಸ್ ಫಾರ್ಮ್ 31 ಅಂತ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಒಂದಿಷ್ಟು ಫೀಲ್ಡ್ಸ್ ಗಳು ಓಪನ್ ಆಗುತ್ತೆ. ಇವೆಲ್ಲವನ್ನ ನೀವು ಫಿಲ್ ಮಾಡಬೇಕು. ಮೊದಲನೇದಾಗಿ ಸೆಲೆಕ್ಟ್ ಸರ್ವಿಸ್. ಸೊ ನೀವು ಡಿಫರೆಂಟ್ ಕಂಪನಿಯಲ್ಲಿ ವರ್ಕ್ ಮಾಡಿದ್ರೆ ಡಿಫರೆಂಟ್ ಮೆಂಬರ್ ಐಡಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ 2 ಕಂಪನಿಗಳಲ್ಲಿ ವರ್ಕ್ ಮಾಡಿರೋದ್ರಿಂದ 2 ಮೆಂಬರ್ ಐಡಿ ಡಿಸ್ಪ್ಲೇ ಆಗ್ತಾ ಇದೆ. ನೀವು ಯಾವ ಮೆಂಬರ್ ಐಡಿಯಿಂದ ಹಣವನ್ನ ವಿಡ್ರಾ ಮಾಡಬೇಕು ಆ ಮೆಂಬರ್ ಐಡಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆದ್ರೆ ಇಟ್ ಇಸ್ ಸಜೆಸ್ಟೆಡ್ ದಟ್ ನೀವು ಯಾವಾಗಲೂ ಕೂಡ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಯನ್ನ ಚೇಂಜ್ ಮಾಡಿದಾಗ ನಿಮ್ಮ ಪಿಎಫ್ ಅಕೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ ಅಂದ್ರೆ ನಿಮಗೆ ಟ್ಯಾಕ್ಸ್ ರಿಡಕ್ಷನ್ಸ್ ಗಳು ಕಡಿಮೆ ಇರುತ್ತೆ. ಒಂದ್ ವೇಳೆ ನೀವು 5 ವರ್ಷಕ್ಕೂ ಹೆಚ್ಚಿನ ಕಾಲ ಉದ್ಯೋಗದಲ್ಲಿದ್ದೀರಿ ಅಂತಾದಲ್ಲಿ ಅದೇ ರೀತಿ ನೀವು ಪಿಎಫ್ ಅಕೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾಗ ನಿಮ್ಗೆ ಯಾವುದೇ ರೀತಿ ಟ್ಯಾಕ್ಸ್ ರಿಡಕ್ಷನ್ಸ್ ಇರೋದಿಲ್ಲ. ಸೊ ನೀವು ಉದ್ಯೋಗವನ್ನ ಬದಲಾವಣೆ ಮಾಡಿದಾಗ ಪಿಎಫ್ ಅಕೌಂಟ್ ಅನ್ನ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ನಾನೊಂದು ಸಪರೇಟ್ ವಿಡಿಯೋವನ್ನ ಮಾಡಿದ್ದೀನಿ. ಈ ವಿಡಿಯೋವನ್ನ ನೀವು ಕೂಡ ಚೆಕ್ ಮಾಡ್ಕೊಳ್ಬಹುದು. ಸೆಲೆಕ್ಟ್ ಸರ್ವಿಸಸ್ ಅಲ್ಲಿ ನೀವು ಮೆಂಬರ್ ಐಡಿಯನ್ನ ಸೆಲೆಕ್ಟ್ ಮಾಡಿದ ನಂತರ ಯಾವ ಕಾರಣಕ್ಕಾಗಿ ಪಿಎಫ್ ಅನ್ನ ವಿಡ್ರಾ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನ ನೀವು ಚೂಸ್ ಮಾಡ್ಕೊಳ್ಬೇಕು. ಒಂದು ವೇಳೆ ನೀವು ರಿಟೈರ್ಮೆಂಟ್ ನ ನಂತರ ಪಿಎಫ್ ಅನ್ನ ವಿಡ್ರಾ ಮಾಡ್ತಾ ಇದ್ದೀರಾ ಅಂತಾದಲ್ಲಿ ರಿಟೈರ್ಮೆಂಟ್ ನ ಕಾರಣವನ್ನ ಕೊಡಬಹುದು. ಅಥವಾ ನೀವು ನಿರುದ್ಯೋಗಿ ಆಗಿದ್ದು 2 ತಿಂಗಳಿಗೂ ಹೆಚ್ಚಿನ ಕಾಲ ಆಗಿದೆ ಅಂತಾದಲ್ಲಿ ನಾನ್ ರಿಸೀಟ್ ಆಫ್ ವೇಜಸ್ ಮೋರ್ ದೆನ್ 2 ಮಂತ್ಸ್ ಅಂತ ಮೊದಲನೇ ಆಪ್ಷನ್ ಏನ್ ಕಾಣಿಸ್ತಾ ಇದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ ಸಂದರ್ಭದಲ್ಲಿ ನೀವು ಸಂಪೂರ್ಣವಾಗಿ ಪಿಎಫ್ ಅನ್ನ ವಿಡ್ರಾ ಮಾಡ್ಕೊಳ್ಬಹುದು. ಒಂದು ವೇಳೆ ನೀವೇನು ಸ್ಟಿಲ್ ಉದ್ಯೋಗದಲ್ಲೇ ಇದ್ದೀರಿ ಬಟ್ ಎಮರ್ಜೆನ್ಸಿ ಸಿಚುವೇಶನ್ ಇಂದ ಪಾರ್ಷಿಯಲ್ ಹಣವನ್ನ ನೀವು ವಿಡ್ರಾ ಮಾಡ್ಕೊಳ್ತಾ ಇದ್ದೀರಿ ಅಂತಾದಲ್ಲಿ ಕೆಳಗೆ ಕಾಣಿಸ್ತಾ ಇರುವಂತಹ ಯಾವ್ದಾದರೂ ಒಂದು ಕಾರಣವನ್ನ ಚೂಸ್ ಮಾಡಿಕೊಂಡು ನೀವು ಇದನ್ನ ಪ್ರೊಸೀಡ್ ಮಾಡಬೇಕು. ಇಲ್ಲಿ ರೆಡ್ ಕಲರ್ ಹೈಲೈಟ್ ಆಗಿರುವಂತಹ ಕಾರಣಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ಇದಕ್ಕೆ ಕೆಲವೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾಗಳಿರುತ್ತೆ. ನೀವು ಆಲ್ರೆಡಿ ಉದ್ಯೋಗದಲ್ಲಿದ್ದು 5 ವರ್ಷಗಳಿಗೂ ಹೆಚ್ಚಿನ ಕಾಲ ಆಗಿದೆ ಅಂತಾದಲ್ಲಿ ಕೆಳಗಿನ ಕೆಲವೊಂದು
ಕಾರಣಗಳು ಅನ್ವಯವಾಗತ್ತೆ. ಇಲ್ಲ ಅಂತಾದಲ್ಲಿ ನ್ಯಾಚುರಲ್ ಕೆಲಾಮಿಟೀಸ್, ಇಲ್ನೆಸ್, ಪವರ್ ಕಟ್ ಈ ರೀತಿಯ ಕಾರಣಗಳನ್ನ ನೀವು ಕೊಟ್ಟು ಹಣವನ್ನ ಪಾರ್ಷಿಯಲಿ ವಿಡ್ರಾ ಮಾಡ್ಕೊಳ್ಬಹುದು. ನಾನಿಲ್ಲಿ ಸದ್ಯಕ್ಕೆ ಇಲ್ನೆಸ್ ಅಂತ ಕೊಡ್ತೀನಿ. ಸೊ ಕಾರಣವನ್ನ ಕೊಟ್ಟಾದ ನಂತರ ನೀವು ಎಷ್ಟು ಹಣವನ್ನ ವಿಡ್ರಾ ಮಾಡ್ಕೊಳ್ಬೇಕು ಆ ಹಣದ ಅಮೌಂಟ್ ಅನ್ನ ನೀವು ಇಲ್ಲಿ ಹಾಕಬೇಕು. ನಂತರ ನಿಮ್ಮ ಎಂಪ್ಲಾಯ್ ಅಡ್ರೆಸ್ ಅನ್ನ ಫಿಲ್ ಮಾಡಿ. ಈಗ ನಿಮ್ಮ ಪಾಸ್ಬುಕ್ ನ ಮೊದಲನ ಪೇಜ್ ಅಥವಾ ಕ್ಯಾನ್ಸಲ್ಡ್ ಚೆಕ್ ಬುಕ್ ಇವೆರಡೂ ಕೂಡ ನಡೆಯುತ್ತೆ. ಇದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಅಪ್ಲೋಡ್ ಮಾಡಿದ ನಂತರ ನೀವು ಕೆಳಗೆ ಏನು ಡಿಕ್ಲರೇಷನ್ ಇದೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಅಥೆಂಟಿಕೇಶನ್ ಅನ್ನ ನೀವು ಕಂಪ್ಲೀಟ್ ಮಾಡಿದ ನಂತರ ನಿಮ್ಮ ಕ್ಲೈಮ್ ಫಾರ್ಮ್ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮ್ಗೊಂದು ಅಕ್ನಾಲೆಜ್ಮೆಂಟ್ ಬರುತ್ತೆ. ಅದನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡು ನಿಮ್ಮ ಟ್ರ್ಯಾಕಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಬಹುದು. ಒನ್ಸ್ ಕ್ಲೈಮ್ ನೀವು ಸಬ್ಮಿಟ್ ಮಾಡಿದ ನಂತರ ಇದನ್ನ ಹೇಗೆ ಟ್ರ್ಯಾಕ್ ಮಾಡ್ಕೊಳ್ಬಹುದು ಅಂದ್ರೆ, ನೀವು ಹೋಮ್ ಪೇಜ್ಗೆ ಬಂದ್ರೆ ಆನ್ಲೈನ್ ಸರ್ವಿಸಸ್ ನ ಕೆಳಗಡೆ ಟ್ರ್ಯಾಕ್ ಕ್ಲೈಮ್ ಸ್ಟೇಟಸ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿದಾಗ ನಿಮ್ಮ ಟ್ರ್ಯಾಕಿಂಗ್ ID, ಫಾರ್ಮ್ ಟೈಪ್, ಅದೇ ರೀತಿ ಕ್ಲೈಮ್ ಸ್ಟೇಟಸ್ ಏನಾಗಿದೆ ಅನ್ನುವಂಥದ್ದು ಇಲ್ಲಿ ತೋರಿಸ್ತಾ ಇರುತ್ತೆ. ಯೂಶುವಲಿ ನೀವು ಕ್ಲೈಮ್ ಅನ್ನ ಸಬ್ಮಿಟ್ ಮಾಡಿದ ಒಂದು 10 ರಿಂದ 15 ದಿನದ ಒಳಗಡೆ ಕ್ಲೈಮ್ ಅನ್ನುವಂಥದ್ದು ಸೆಟಲ್ಮೆಂಟ್ ಆಗತ್ತೆ. ಇದಿಷ್ಟು ಮಾಹಿತಿ ಈ ವಿಡಿಯೋಗೆ ಸೀಮಿತವಾಗಿತ್ತು. EPF ಖಾತೆಯ ಹಣವನ್ನ ಹೇಗೆ ವಿಡ್ರಾ ಮಾಡಬಹುದು ಅನ್ನುವಂತ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಖಂಡಿತ ಶೇರ್ ಮಾಡಿಕೊಳ್ಳಿ. ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್.